184 ಮಂದಿಯ ಕೊಲೆ, ಅವುಗಳಲ್ಲಿ ಅರ್ಧದಷ್ಟು ಮಂದಿ ಪೊಲೀಸರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸೇರಿದಂತೆ ಯೂನಿಫಾರ್ಮ್ ಹಾಕಿದವರೇ. 2,000 ಆನೆಗಳು, ಆ ಆನೆಗಳ 16 ಕೋಟಿ ಬೆಲೆ ಬಾಳುವ ದಂತೆಗಳು, 65,000 ಕಿಲೋ ಇರುವ 143 ಕೋಟಿಗಿಂತಲೂ ಅಧಿಕ ಬೆಲೆ ಬಾಳುವ ಗಂಧದ ಮರಗಳು. ಕನ್ನಡದ ಖ್ಯಾತ ನಟ ರಾಜ್ಕುಮಾರ್ ಅವರ ಕಿಡ್ನಾಪ್, ಆತನನ್ನು ಹಿಡಿದುಕೊಟ್ರೆ ಅಥವಾ ಸುಳಿವು ನೀಡಿದ್ರೆ 5 ಕೋಟಿ ಬಹುಮಾನ. ಇದು ಒಬ್ಬನೇ ಒಬ್ಬ ಮನುಷ್ಯನ ಕುರಿತಾಗಿರುವ ವಿಷಯವಾಗಿದೆ. ಆ ಮನುಷ್ಯನ ಹೆಸರೇ ಕೋಸೆ ಮುನಿಸ್ವಾಮಿ ವೀರಪ್ಪನ್. ಒಂದು ಕಾಲದಲ್ಲಿ ಸತ್ಯಮಂಗಲ ಕಾಡನ್ನೇ ಆಡ್ತಾ ಇದ್ದ ವೀರಪ್ಪನ್ನ ಜೀವನ ಹಾಗೆ ಅಂತ್ಯ ಇಂದಕ್ಕೂ ಕೂಡ ಒಂದು ದುರಂತ ಕಥೆಯಾಗಿದೆ. 1000 ಪೊಲೀಸರು, 100 ಕೋಟಿಗಿಂತಲೂ ಅಧಿಕ ವಿನಿಯೋಗ, 30 ವರ್ಷಗಳ ನಿರಂತರ ಕಾರ್ಯಾಚರಣೆಯನ್ನು ಮಾಡಿ ಹಿಡಿಯಲು ಸಾಧ್ಯವಾದ ಆ ವ್ಯಕ್ತಿ ಅತ್ಯಂತ ಸಾಮಾನ್ಯ ವ್ಯಕ್ತಿ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. 14,000 ಕೋಟಿ ವಿಸ್ತೀರ್ಣದಿಂದ 3 ರಾಜ್ಯಗಳನ್ನು ಒಳಗೊಂಡು ಕಾಡನ್ನೇ ಒಂದು ಕಾಲದಲ್ಲಿ ಆಳ್ವಿಕೆ ಮಾಡುತ್ತಾ ಇದ್ದ ವೀರಪ್ಪನ್ ಯಾರು? ಆತನ ಬೆನ್ನ ಹಿಂದೆ ಇದ್ದವರು ಯಾರು? ಕೋಟ್ಯಾಂತರ ರೂಪಾಯಿ ಅಂತ ಮರಗಳ್ಳತನ ಮಾಡಿದ್ದ, ಒಂದೊತ್ತು ಊಟವನ್ನು ಕಾಡಿನಲ್ಲಿ ಮಾಡ್ತಾ ಇದ್ದ ಆ ವ್ಯಕ್ತಿ ಮಾಡಿದ ಆ ಸಂಪತ್ತಾದರೂ ಈಗ ಎಲ್ಲಿದೆ ಎಂಬಿತ್ಯಾದಿ ವಿಷಯಗಳನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ನಮಸ್ಕಾರ, ಇದು ನಾನು ಕನ್ನಡಿಗ. ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಮೂವಿ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ನಮ್ಮ ಕರ್ನಾಟಕದ ತಲಕಾವೇರಿಯಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಬಂಗಾಳಕೊಲ್ಲಿ ಸಮುದ್ರವನ್ನು ಸೇರ್ತಾ ಇರುವ ಒಂದು ನದಿಯಾಗಿದೆ ಕಾವೇರಿ. ಈ ಕಾವೇರಿ ನದಿಗೆ ಅಡ್ಡಲಾಗಿ 1934ರಲ್ಲಿ ಬ್ರಿಟಿಷರು ಒಂದು ಅಣೆಕಟ್ಟನ್ನು ಕಟ್ತಾರೆ. ಅದರ ಹೆಸರೇ ಸ್ಟಾನ್ಲಿ ರಿಸರ್ವೇರ್. ಹಾಗೆಯೇ ಆ ಸ್ಥಳದಲ್ಲಿ ಆ ಬಳಿಕ ಜನರು ವಾಸ ಮಾಡಲು ಶುರು ಮಾಡ್ತಾರೆ. ಹಲವಾರು ಕಡೆಗಳಿಂದ ಜನರು ಬಂದು ಅಲ್ಲಿ ವಾಸ ಮಾಡ್ತಾರೆ. ಹಾಗೆ ಬಂದವರಲ್ಲಿ ಒಬ್ಬರಾಗಿದ್ದಾರೆ ಕೋಸೆ ಮುನಿಸ್ವಾಮಿ. ಈ ಕೋಸೆ ಮುನಿಸ್ವಾಮಿ ಅವರ ದಂಪತಿಗಳ ಪುತ್ರರಾಗಿ ವೀರಪ್ಪನ್ 1952ರಲ್ಲಿ ಜನಿಸ್ತಾನೆ. ಮೊದಲಿಗೆ ಈ ಸ್ಥಳ ಕೊಯಂಬತ್ತೂರು ಜಿಲ್ಲೆಯಲ್ಲಿತ್ತು. ಆ ಬಳಿಕ ವಿಭಜನೆಯಾದ ಬಳಿಕ ಈ ಸ್ಥಳ ಕರ್ನಾಟಕಕ್ಕೆ ಬಂದು ಸೇರಿತು. ಆ ವಾಸಸ್ಥಳದ ಹತ್ತಿರ ಕಾಡುಗಳಿತ್ತು. ಆದ್ರಿಂದ ಅಲ್ಲಿನ ಜನ ಕಳ್ಳಪಿಸ್ತೂಲುಗಳನ್ನು ಉಪಯೋಗಿಸ್ತಾ ಇದ್ರು. ಆವತ್ತಿನ ಕಾಲದಲ್ಲಿ ತಮ್ಮ ಕೃಷಿಗೆ ಪಟಲವನ್ನು ಮಾಡ್ತಾ ಇರುವ ಕಾಡು ಪ್ರಾಣಿಗಳನ್ನು ಕೊಲ್ಲಲು ಹಾಕಿ ಓಡಿಸಲು ಈ ಪಿಸ್ತೂಲ್ಗಳನ್ನು ಉಪಯೋಗ ಮಾಡ್ತಾ ಇದ್ರು. ಆದ್ರೆ ಕೆಲವೊಂದು ಮಂದಿ ನಿಯಮವನ್ನು ಉಲ್ಲಂಘನೆ ಮಾಡಿ ಬೇರೆ ರೀತಿಯಲ್ಲಿ ಈ ಪಿಸ್ತೂಲ್ಗಳನ್ನು ಉಪಯೋಗ ಮಾಡ್ತಾ ಇದ್ರು. ಅವರಲ್ಲಿ ಒಬ್ಬರಾಗಿದ್ದಾರೆ ಸಾಲ್ವಾಯ್ ಗೌಂಡಕರ್ ಎನ್ನುವರು. ಆ ಕಾಡಿನ ಸ್ಥಳದಲ್ಲಿ ಹುಟ್ಟಿರುವುದರಿಂದ ಪಿಸ್ತೂಲ್ಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಎನ್ನುವುದೆಲ್ಲ ವೀರಪ್ಪನ್ಗೆ ಗೊತ್ತಾಗಿತ್ತು. ವೀರಪ್ಪನ್ ಆವತ್ತು ಆ ಚಿಕ್ಕ ಪ್ರಾಯದಲ್ಲಿ ಮರದಿಂದ ಮರಕ್ಕೆ ಹಾರ್ತಾ ಇರುವ ಮಂಗಗಳಿಗೆ ಶೂಟ್ ಮಾಡಿ ಅವುಗಳನ್ನು ಕೆಳಗೆ ಬೀಳಿಸ್ತಾ ಇದ್ದ. ಆವತ್ತು ಕಾಡು ಹಂದಿಯನ್ನು ಕೊಲೆ ಮಾಡಿದ್ದಕ್ಕಾಗಿ ವೀರಪ್ಪನನ್ನು ಹುಡುಕುತ್ತಾ ಅವನ ಹುಡುಗಿಯ ಪೊಲೀಸರು ಬರುತ್ತಾರೆ. ಆವಾಗಲೇ ಮೊದಲ ಬಾರಿಗೆ ವೀರಪ್ಪನ್ ಕಾಡಿಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಆತನ 16ನೇ ವಯಸ್ಸಿನಲ್ಲಿ ಆನೆಯನ್ನು ಕೊಲೆ ಮಾಡ್ತಾನೆ. ಅದಾದ ಬಳಿಕ 17ನೇ ವಯಸ್ಸಿನಲ್ಲಿ ಮನುಷ್ಯನ ಕೊಲೆ ಮಾಡಿದ್ದ ಎನ್ನುವ ದಾಖಲೆಗಳು ಕೂಡ ಇದೆ. ಹೀಗೆ ಹಲವಾರು ಕೊಲೆಗಳನ್ನು ಮಾಡುತ್ತಾ 1970 ಆಗುವ ವೇಳೆಗೆ ವೀರಪ್ಪನ್ ಆನೆಗಳ ಕೊಲೆಯಲ್ಲಿ ಪ್ರಖ್ಯಾತಿಯನ್ನೇ ಪಡೆದ. ಅದಾದ ಬಳಿಕ ತನ್ನದೇ ಒಂದು ದರೋಡೆ ತಂಡವನ್ನು ಆತ ಸೃಷ್ಟಿ ಮಾಡಿದ. ಆ ಬಳಿಕ ಆತ 2,000 ಆನೆಗಳನ್ನು ಕೊಲೆ ಮಾಡಿ ಅವುಗಳಿಂದ 16 ಕೋಟಿ ಬೆಲೆ ಬಾಳುವ ದಂತೆಗಳನ್ನು ವಿದೇಶಕ್ಕೆ ಸಾಗಿಸ್ತಾನೆ. ಆ ಬಳಿಕ 143 ಕೋಟಿ ಬೆಲೆ ಬಾಳುವ ಗಂಧದ ಮರಗಳನ್ನು ಕೂಡ ಆತ ಕದ್ದು ಮಾರಾಟ ಮಾಡ್ತಾನೆ. 1983 ಆಗಸ್ಟ್ 27ಕ್ಕೆ ಪೃಥ್ವಿ ಎನ್ನುವ ಕರ್ನಾಟಕದ ಪೊಲೀಸ್ ಅಧಿಕಾರಿಯನ್ನು ಆತ ಕೊಲೆ ಮಾಡ್ತಾನೆ. ಅದಾಗಿದೆ ರಿಪೋರ್ಟ್ ಆಗಿರುವ ಆತನ ಮೊದಲ ಕೊಲೆ. ಲಕೀರನ್ ಗೋಪಾಲನ್ ಎನ್ನುವವರು ಬರೆದಿರುವ ವೀರಪ್ಪನ್ ಅವರ ಪುಸ್ತಕದಲ್ಲಿ ಆ ಪೊಲೀಸ್ ಅಧಿಕಾರಿಯನ್ನು ಕೊಲೆ ಮಾಡುವವರೆಗೂ ಅಂದ್ರೆ 13 ವರ್ಷಗಳವರೆಗೂ ಯಾವುದೇ ರೀತಿಯಲ್ಲಿ ಪೊಲೀಸರಿಂದ ಅಥವಾ ಸರ್ಕಾರದಿಂದ ಯಾವುದೇ ತೊಂದರೆ ಅನುಭವಿಸದೆ ವೀರಪ್ಪನ್ ದರೋಡೆಯನ್ನು ಮಾಡ್ತಾ ಇದ್ದ. ಆದರೆ ಪೊಲೀಸ್ ಅಧಿಕಾರಿಯ ಮೇಲನ್ನು ಮುಟ್ಟಿದ ಬಳಿಕ ಸರ್ಕಾರವು ಎಚ್ಚೆತ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಎಚ್ಚೆತ್ತು. ಅಲ್ಲಿಂದ ಪೊಲೀಸ್ ಅಧಿಕಾರಿಯ ಮೇಲನ್ನು ಮುಟ್ಟಿದ ಬಳಿಕ ಜೇನುನೊಣದಂತೆ ಪೊಲೀಸ್ ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ವೀರಪ್ಪನ್ನ ಬೆನ್ನೆ ಹತ್ತಾರೆ. ಇನ್ನು ವೀರಪ್ಪನ್ ಫೇಮಸ್ ಆದ ಮತ್ತೊಂದು ವಿಷಯ ಕೂಡ ಇದೆ. ಒಂದು ಕಾಡಿನಂಚಿನ ಸ್ಥಳದಲ್ಲಿ ಅಲ್ಲಿನ ಜನರನ್ನು ಸೇರಿಸಿ ಇನ್ಮೇಲೆ ಈ ಕಾಡಿನಲ್ಲಿ ದರೋಡೆ ಮಾಡುವವರಲ್ಲಿ ನಾನೇ ನಾಯಕ ಎನ್ನುವ ಘೋಷಣೆಯನ್ನು ಮಾಡ್ತಾರೆ. ಆದ್ರೆ ಘೋಷಣೆ ಮಾಡುವಾಗ ಹಲವಾರು ಮಂದಿಗೆ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಅವತ್ತು ಭಿನ್ನಾಭಿಪ್ರಾಯ ಮಾಡಿದವರಲ್ಲಿ ಯಾರಿಗೆಲ್ಲ ನಾಯಕನಾಗಬೇಕು ಎನ್ನುವುದನ್ನು ಕೇಳ್ತಾನೆ. ಅದೇ ಸಂದರ್ಭದಲ್ಲಿ ಕೈ ಮೇಲೆ ಇದ್ದವರಿಗೆಲ್ಲ ಎಲೆ ಅಡಿಕೆ ಮಡಚಿ ಅದರಲ್ಲಿ ಮಾದಕ ವಸ್ತುಗಳನ್ನು ಹಾಕಿ ಆತ ಕೊಡ್ತಾನೆ. ಅದೇ ಸಂದರ್ಭದಲ್ಲಿ ವೀರಪ್ಪನ ಗ್ಯಾಂಗ್ನ ಕಡೆಯವರು ನಾಯಕನಾಗಬೇಕು ಎನ್ನುವ ಅವಕಾಶವಾದಿಗಳನ್ನು ಕೊಂದು ಹಾಕ್ತಾರೆ. ಈ ವೀರಪ್ಪನ ಸಾಯಿಸಿದ ಹಲವಾರು ಮಂದಿ ಪೊಲೀಸರಿಗೆ ಒಂದು ದೊಡ್ಡ ತಲೆನೋವು ಆಗಿತ್ತು. ಆದ್ರಿಂದಲೇ ಇವರು ಕೊಂದದ್ದು ಕೂಡ ಒಂದು ಒಳ್ಳೆಯದೇ ಆಗಿತ್ತು. ಆದರೆ ಈ ಕುರಿತು ಇನ್ನೂ ಕೂಡ ರೆಕಾರ್ಡ್ಗಳನ್ನು ಕೊಟ್ಟಿಲ್ಲ. ಆದರೆ ಕೆಲವೊಂದು ಪತ್ರಿಕಾ ವರದಿಗಳು ಹಾಗೆ ಇನ್ನಿತರ ಪುಸ್ತಕಗಳಲ್ಲಿ ಈ ವಿಷಯವು ಕೂಡ ಉಲ್ಲೇಖವಾಗಿದೆ. ಹೀಗೆ ಇರುವಾಗ 1986ರಲ್ಲಿ ಬೆಂಗಳೂರಿನಲ್ಲಿ ವೀರಪ್ಪನ ಮೊದಲ ಅರೆಸ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಪಿ ಶ್ರೀನಿವಾಸ್ ಎನ್ನುವರು ವೀರಪ್ಪನ ವಿಚಾರಣೆಗೆ ಚಾಮರಾಜನಗರದ ಜೈಲಿಗೆ ಹೋಗ್ತಾರೆ. ಅವತ್ತು ಪಿ ಶ್ರೀನಿವಾಸ್ ಒಂದು ದೊಡ್ಡ ವಿಚಾರಣೆಯನ್ನು ವೀರಪ್ಪನನ್ನು ಮಾಡ್ತಾನೆ. ಆತನ ವಿಚಾರಣೆಗೆ ಅನುಗುಣವಾಗಿ ಹಲವಾರು ಕಡೆಗಳಲ್ಲಿ ರೇಡ್ ಕೂಡ ನಡೆಯುತ್ತೆ. ಈ ಒಂದು ದಿವಸ ಈ ಪಿ ಶ್ರೀನಿವಾಸ್ ಹಾಗೆಯೇ ಇನ್ನಿತರ ಅಧಿಕಾರಿಗಳು ಹೊರ ಹೋದ ಸಂದರ್ಭದಲ್ಲಿ ವೀರಪ್ಪನ್ ಜೈಲಿನಿಂದ ತಪ್ಪಿಸ್ತಾನೆ. ತಲೆಗೆ ಹಾಕಲು ಕೊಟ್ಟಿರುವ ಎಣ್ಣೆಯನ್ನು ಉಪಯೋಗಿಸಿ ಕೈಗೆ ಹಾಕಿ ಆ ಮೂಲಕ ಕೈ ಚೈನನ್ನು ಬಿಡಿಸಿ ತಪ್ಪಿಸಿದ ಅಂತ ಪೊಲೀಸರು ಅಭಿಪ್ರಾಯಪಟ್ಟರೆ,
ಪೊಲೀಸರಿಗೆ ಲಂಚವನ್ನು ಕೊಟ್ಟು ವೀರಪ್ಪನ್ ತಪ್ಪಿಸಿದ್ದಾನೆ ಎನ್ನುವ ಮಾಹಿತಿಗಳು ಕೂಡ ಇದೆ. ಈ ಮೂಲಕ ಈತ ಇಲ್ಲಿಂದ ತಪ್ಪಿಸಿದ ಬಳಿಕ ವೀರಪ್ಪನ ಹಿಂದೆ ಪೊಲೀಸರು ಮತ್ತೆ ಹೆಚ್ಚಿನ ಫೋರ್ಸ್ನೊಂದಿಗೆ ಬೆನ್ನುತ್ತಾರೆ. ಆ ಬಳಿಕ ವೀರಪ್ಪನ್ ಮತ್ತೆ ತೀವ್ರ ಕ್ರೂರಿಯಾಗ್ತಾನೆ. ಆತನ ಎದುರಿಗೆ ಸಿಕ್ಕಿ ಹಾಕಿಕೊಂಡಿರುವ ಹಲವಾರು ಪೊಲೀಸ್ ಅಧಿಕಾರಿಗಳನ್ನು ತೀವ್ರವಾಗಿ ಕೊಲೆ ಕೂಡ ಮಾಡ್ತಾನೆ. ಈ ಕೊಲೆ ಮಾಡಿದ ಪೊಲೀಸ್ ಅಧಿಕಾರಿಗಳಲ್ಲಿ ಪಿ ಶ್ರೀನಿವಾಸನ ಪಾಟಿ ಚಿದಂಬರನನ್ನು ಕೂಡ ಆತ ಕೊಲೆ ಮಾಡಿದ್ದ. ಇದರಿಂದ ಪಿ ಶ್ರೀನಿವಾಸ್ಗೆ ಇನ್ನೂ ಕೂಡ ಆತನನ್ನು ಬಂಧಿಸಲೇಬೇಕು ಎನ್ನುವ ಹಠ ಉಂಟಾಯಿತು. ಅದೇ ಸಂದರ್ಭದಲ್ಲಿ ಹಲವಾರು ನೆಟ್ವರ್ಕ್ಗಳನ್ನು ವೀರಪ್ಪನ ಊರಿನಲ್ಲಿ ಮಾಡಿ ಆತನ ಗ್ರಾಮದಲ್ಲಿ ಹಲವಾರು ನೆಟ್ವರ್ಕ್ಗಳನ್ನು ಮಾಡುವ ಮೂಲಕ ಆತನ ಹುಟ್ಟುಹಬ್ಬದ ದಿನ ಅರೆಸ್ಟ್ ಮಾಡಲು ಪ್ಲಾನ್ ಅನ್ನು ಕೂಡ ಮಾಡ್ತಾರೆ. ಆದರೆ ಎಷ್ಟೇ ಪ್ಲಾನ್ ಮಾಡಿದ್ರು ಕೂಡ ಯಾವ ರೀತಿಯಲ್ಲಿ ಆತನ ಕುರಿತು ಮಾಹಿತಿ ಸೋರಿಕೆಯಾದರೂ ಕೂಡ ಇದು ಇಳಿಬೇಕಿನ ರೀತಿ ಇತ್ತು. ಯಾಕಂದ್ರೆ ಪಿ ಶ್ರೀನಿವಾಸ್ ಹಾಕಿದ್ದ ಯಾವುದೇ ಒಂದು ಟ್ರ್ಯಾಪ್ನಿಂದ ಸುಲಭವಾಗಿ ವೀರಪ್ಪನ್ ತಪ್ಪಿಸ್ತಾ ಇದ್ದ. ಹೀಗೆ ಆತನ ಮಾಹಿತಿ ಸೋರಿಕೆ ಆಗ್ತಾ ಇದ್ದವರನ್ನೆಲ್ಲ ಸಂಶಯವಿದ್ದವರನ್ನೆಲ್ಲ ಕೊಲೆ ಮಾಡಿ ಆತ ಒಬ್ಬ ಮುಂದಕ್ಕೆ ಹೋಗ್ತಾರೆ. ಈ ಮೂಲಕ ಸಂಶಯ ಇದ್ದ ವ್ಯಕ್ತಿಗಳನ್ನು ಗ್ರಾಮದ ಜನರ ಮುಂದೆ ಕೊಲೆ ಮಾಡುವ ಮೂಲಕ ಜನರಿಗೆ ಪಾಠವನ್ನು ಕೂಡ ಕಲಿಸ್ತಾನೆ. 3 ರಾಜ್ಯಗಳನ್ನು ಒಳಗೊಂಡಿರುವ 14,000 ವಿಸ್ತೀರ್ಣ ಇರುವ ಸತ್ಯಮಂಗಲ ಕಾಡಲ್ಲಿ ಅವತ್ತು ವೀರಪ್ಪನ್ ಆಳ್ವಿಕೆ ಮಾಡ್ತಾ ಇದ್ದ. ಆ ಕಾಡಿನ ಒಂದೊಂದು ದಾರಿ ಕೂಡ ವೀರಪ್ಪನ್ ಹಾಗೆ ಸಂಘದವರಿಗೆ ಸರಿಯಾಗಿ ಗೊತ್ತೇ ಇತ್ತು. ಅದೇ ಸಂದರ್ಭದಲ್ಲಿ ಕಾಡಿನಂಚಿನಲ್ಲಿರುವ ಗ್ರಾಮದ ವ್ಯಕ್ತಿಗಳು ಕೂಡ ವೀರಪ್ಪನ್ಗೆ ಸಹಾಯ ಕೂಡ ಮಾಡ್ತಾ ಇತ್ತು. ಹೀಗಿರುವಾಗ ಗೋಪಿನಾಥ್ ಎನ್ನುವ ಗ್ರಾಮದ ಮುತ್ತಲಕ್ಷ್ಮಿ ಎನ್ನುವ ಯುವತಿಯನ್ನು ವೀರಪ್ಪನ್ ಮದುವೆಯಾಗ್ತಾನೆ. ಹೀಗೆ 1990 ಆಗುವ ವೇಳೆಗೆ ಸರ್ಕಾರವು STF ಎನ್ನುವ ಹೊಸದೊಂದು ತಂಡವನ್ನು ವೀರಪ್ಪನ್ನ ಹುಡುಕಾಟ ಮಾಡಲು ಮಾತ್ರವೇ ಕ್ರಿಯೇಟ್ ಮಾಡ್ತಾರೆ. ಆ ತಂಡದ ನಾಯಕನಾಗಿ ಪಿ ಶ್ರೀನಿವಾಸ್ ಅವರೇ ಕಾರ್ಯವನ್ನು ಕೂಡ ನಿರ್ವಹಿಸ್ತಾರೆ. ತನ್ನ ಕಸ್ಟಡಿಯಿಂದ ತಪ್ಪಿಸಿರುವ ವೀರಪ್ಪನನ್ನು ಹೇಗಾದರೂ ಮಾಡಿ ಬಂಧಿಸಬೇಕು ಎನ್ನುವ ಹಠದಿಂದಲೇ ತನ್ನ ಇಚ್ಛೆಯಿಂದಲೇ ಈ ತಂಡಕ್ಕೆ ಸೇರಿಕೊಳ್ತಾರೆ. ವೀರಪ್ಪನ್ ಆತನ ಗ್ರಾಮದ ವ್ಯಕ್ತಿಗಳಿಗೆ ದೈವ ಪುರುಷನೇ ಆಗಿದ್ದನು. ಯಾಕಂದ್ರೆ ಆತ ಅನ್ನವನ್ನು ಸೇರಿಸಿ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದ. ಇದನ್ನು ಮನಗಂಡ ಪಿ ಶ್ರೀನಿವಾಸ್ ಮೊದಲಿಗೆ ಗ್ರಾಮದ ಜನರ ಮೂಲಕ ಆತನನ್ನು ರೆಡಿಯಾದ ಪ್ಲಾನ್ ಅನ್ನು ಮಾಡಿಕೊಳ್ತಾನೆ. ಆ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿಯನ್ನೇ ಮಾಡ್ತಾನೆ. ದೇವಸ್ಥಾನ, ಡಿಸ್ಪೆನ್ಸರಿ ಸೇರಿದಂತೆ ಹಲವಾರು ಅಭಿವೃದ್ಧಿ ಹೊಸ ಬಿಲ್ಡಿಂಗ್ಗಳನ್ನು ಆ ಗ್ರಾಮದಲ್ಲಿ ತರ್ತಾನೆ. ಆ ಡಿಸ್ಪೆನ್ಸರಿಯಲ್ಲಿ ಕೆಲಸ ಮಾಡಲು ವೀರಪ್ಪನ ಸಹೋದರಿ ಹಾಗೆ ವೀರಪ್ಪನ ಸಹೋದರ ಅರ್ಜುನ್ನೊಂದಿಗೆ ಒಳ್ಳೆಯ ಕನೆಕ್ಷನ್ ಪಿ ಶ್ರೀನಿವಾಸ್ ಸೃಷ್ಟಿ ಮಾಡ್ತಾನೆ. ಆದರೆ ಪಿ ಶ್ರೀನಿವಾಸ್ಗಿಂತ ದೊಡ್ಡ ತಂತ್ರನಾಗಿದ್ದ ವೀರಪ್ಪನ್. ಆತ ಮಾಡಿದ ಎಲ್ಲ ಪ್ಲಾನ್ಗಳು ಕೂಡ ಫ್ಲಾಪ್ ಆಗುತ್ತೆ. ಒಂದು ದಿವಸ ವೀರಪ್ಪನ ಪತ್ನಿ ಮುತ್ತಲಕ್ಷ್ಮಿ ಕಾಡಿಗೆ ಓಡ್ತಾರೆ. ಇದನ್ನು ಪೊಲೀಸರು ವೀರಪ್ಪನ ಸಹೋದರಿ ಮಾರಿಯಮ್ಮನ ಬಳಿ ವಿಚಾರಣೆ ಕೂಡ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಆವತ್ತು ವಿಚಾರಣೆ ಮಾಡುವಾಗಲೇ ವೀರಪ್ಪನ ಸಹೋದರಿ ಸೂಸೈಡ್ ಮಾಡಿದ್ದಾರೆ ಎನ್ನುವ ವಿಚಾರವನ್ನು ಪೊಲೀಸರು ಹೊರಬಿಡ್ತಾರೆ. ಆದರೆ ಅದು ಸೂಸೈಡ್ ಅಲ್ಲ, ಬದಲಾಗಿ ಕೊನೆ ಅಂತ ಹಲವಾರು ಮಂದಿ ಇಂದಿಗೂ ಕೂಡ ವಿಶ್ವಾಸವನ್ನು ಪಡ್ತಾರೆ. ವೀರಪ್ಪನನ್ನು ಮತ್ತಷ್ಟು ಕೋಪಗೊಳಿಸಿದ್ದೆ. 1991 ಜುಲೈ ಆಗುವ ವೇಳೆಗೆ ಪಿ ಶ್ರೀನಿವಾಸ್ STF ನಿಂದ ರಿಟೈರ್ಡ್ ಆಗ್ತಾನೆ. ಆದರೂ ಕೂಡ ಶ್ರೀನಿವಾಸ್ ವೀರಪ್ಪನ ಕೇಸ್ನಲ್ಲಿ ಮತ್ತಷ್ಟು ಇಂಟ್ರೆಸ್ಟೇ ತೋರಿಸ್ತಾನೆ. ಒಂದು ದಿವಸ ಪಿ ಶ್ರೀನಿವಾಸ್ಗೆ ವೀರಪ್ಪನ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ. ತಾನು ಸರೆಂಡರ್ ಆಗಲು ರೆಡಿ ಇದೆ, ಅದಕ್ಕಾಗಿ ಸ್ವಲ್ಪ ಕಂಡೀಷನ್ ಕೂಡ ಇದೆ, ಅವುಗಳನ್ನು ಹೇಳಲು ನೀನು ಒಬ್ಬಂಟಿಯಾಗಿ ಬರಬೇಕು ಎನ್ನುವ ಮೆಸೇಜ್ ಅನ್ನು ಪಿ ಶ್ರೀನಿವಾಸ್ಗೆ ವೀರಪ್ಪನ್ ಕಳಿಸ್ತಾನೆ. ಹೀಗೆ ವೀರಪ್ಪನನ್ನು ಭೇಟಿ ಮಾಡಲು ಒಬ್ಬಂಟಿಯಾಗಿ ಪಿ ಶ್ರೀನಿವಾಸ್ ಹೋಗ್ತಾನೆ. ದಾರಿ ಮಧ್ಯೆಯಲ್ಲಿ ವೀರಪ್ಪನ ಸಹೋದರ ಅರ್ಜುನನ್ನು ಭೇಟಿ ಮಾಡ್ತಾನೆ ಶ್ರೀನಿವಾಸ್. ಅದೇ ಸಂದರ್ಭದಲ್ಲಿ ಹಿಂದಿನಿಂದ ಬಂದು ದಾರುಣವಾಗಿ ಶ್ರೀನಿವಾಸ್ನ ಕೊಲೆ ಮಾಡ್ತಾನೆ ವೀರಪ್ಪನ್. ಆ ಕೊಲೆ ಅತ್ಯಂತ ದಾರುಣವಾಗಿತ್ತು. ಆ ಬಳಿಕ ಶ್ರೀನಿವಾಸ್ನ ತಲೆಯನ್ನು ಅವರು ಫುಟ್ಬಾಲ್ ಅನ್ನು ಆಡಿತು ಎನ್ನುವ ಮಾಹಿತಿಗಳು ಕೂಡ ಇದೆ. ಕೊಲೆಯ ಕುರಿತು ವೀರಪ್ಪನನ್ನು ಹಿಡಿದಿರುವ ಕೆ ವಿಜಯ್ ಕುಮಾರ್ ಅವರ ಪುಸ್ತಕದಲ್ಲಿ ಎಲ್ಲಾ ವಿಷಯಗಳನ್ನು ಕೂಡ ಬರೆದಿದ್ದಾರೆ. ಶ್ರೀನಿವಾಸ್ನ ಮೃತ ಶರೀರ ಕೂಡ ಕುಟುಂಬದವರಿಗೆ ಸಿಕ್ಕಿರಲಿಲ್ಲ. 3 ವರ್ಷಗಳು ಕಳೆದ ಬಳಿಕ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಶ್ರೀನಿವಾಸ್ನ ತಲೆ ಸಿಗುತ್ತೆ. ಅದು ಕೂಡ ಒಂದು ಮರದಲ್ಲಿ ನೇತಾಡಿಸಿತ್ತು. ಇದು ವೀರಪ್ಪನ ಕ್ರೂರವಾದ ಸ್ಟೋರಿಯಾಗಿದೆ. ಇನ್ನು ಕೂಡ ಅತ್ಯಂತ ಕ್ರೂರವಾದ ಕೊಲೆ ದರೋಡೆ ಕುರಿತಾಗಿರುವ ಕಥೆಗಳು ಕೂಡ ಇದೆ. ಅವುಗಳನ್ನು ನಾಳೆ ವಿಡಿಯೋದಲ್ಲಿ ಅಂದರೆ ಮುಂದಿನ ವಿಡಿಯೋದಲ್ಲಿ ಹಾಕ್ತಾ ಇದ್ದೀವಿ. ಈಗಲೇ ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.